ಓಲೆಡ್. ಇದು ಶ್ರವಣ್ ಅವರು ನಿರ್ದೇಶನ ಮಾಡಿದಂತಹ ಕಿರುಚಿತ್ರ. ಫ್ಯಾಮಿಲಿ ಮ್ಯಾನ್ ರಿವ್ಯೂ ಅಲ್ಲಿ ಹೇಳಿದ ಹಾಗೆ ಒಂದು ಸಿನಿಮಾ ಹಿಂಗೆ ಮಾಡಬೇಕು ಅನ್ನೋ ರೂಲ್ ಬುಕ್ ಎಲ್ಲೂ ಇಲ್ಲ. ನನ್ನ ಪ್ರಕಾರ ಇಫ್ ಯು ಕ್ಯಾನ್ ಇಮ್ಯಾಜಿನ್ ಸಮಥಿಂಗ್ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಫಿಲ್ಮ್ ದಟ್ ಥಿಂಗ್. ಕಂಪ್ಯೂಟರ್ ಸ್ಕ್ರೀನ್ ಮೂಲಕ ನಮಗೆ ಈ ಕಥೆನ ಇವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಶ್ರವಣ್ ಅವರೇ ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಅವ್ರ ಹುಡುಗಿ ಒಂದಿನ ಇದ್ದಕ್ಕಿದ್ದಂತೆ ಕಾಣೆ ಆಗ್ತಾರೆ. ಅವರಿಗೆ ಏನಾಗುತ್ತೆ, ವಾಪಸ್ ಬರ್ತಾರಾ ಇಲ್ವಾ, ಇದೆಲ್ಲ ಗೊತ್ತಾಗ್ಬೇಕಂದ್ರೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ನ ನೀವು ನೋಡ್ಬೇಕು. ನನಗಿದ್ರಲ್ಲಿ ಶಶಾಂಕ್ ಅವ್ರು ನಿಭಾಯಿಸಿದಂತಹ ಈ ಪಾತ್ರ ಫೇವ್ರೇಟ್ ಆಯ್ತು. ಅವರ ಕಾಮಿಡಿ ಟೈಮಿಂಗ್ ತುಂಬಾನೇ ಚೆನ್ನಾಗಿದೆ ಕೂಡ. ಶ್ರವಣ್ ಅವರ ಈ ಹೊಸ ಪ್ರಯತ್ನಕ್ಕೆ ನಮ್ಮ ಶುಭಾಶಯ ಇದ್ದೇ ಇರುತ್ತೆ. ಇಂತಹ ಪ್ರಯತ್ನನ ನಾವು ಹಾಲಿವುಡ್ ಅಲ್ಲಿ ಹಾಗೂ ಮಲಯಾಳಂ ಇಂಡಸ್ಟ್ರಿಯಲ್ಲಿ ನೋಡಿದ್ದೇವೆ. ಫಸ್ಟ್ ಟೈಮ್ ಕನ್ನಡದಲ್ಲಿ ಬಂದಿರೋದು ಅಂಡ್ ಐ ಆಮ್ ರಿಯಲಿ ಲವಿಂಗ್ ಇಟ್. ಪಾಸಿಟಿವ್ಸ್ ಬಗ್ಗೆ ಹೇಳಬೇಕಂದ್ರೆ ಕತೆ ಚೆನ್ನಾಗಿದೆ, ದ ವೇ ದೇ ಪ್ರೆಸೆಂಟೆಡ್ ಅದು ಚೆನ್ನಾಗಿದೆ. ಹೀರೋಯಿನ್ ಆಕ್ಟಿಂಗ್ ಆಗಿರ್ಬೋದು, ಶಶಾಂಕ್ ಆಕ್ಟಿಂಗ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು. ನೆಗೆಟಿವ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಕತೆ ಸ್ವಲ್ಪ ಲ್ಯಾಗಿ ಆದಂಗ ಅನಿಸ್ತು. ಕ್ಲೈಮ್ಯಾಕ್ಸ್ ಕೂಡ ಒಂಥರ ರಶ್ ಮಾಡ್ದಂಗ ಆಯ್ತು. ದ ಮೋಸ್ಟ್ ಬಿಗ್ ನೆಗೆಟಿವ್ ಆಫ್ ಆಲ್, ತುಂಬಾ ಜನರ ನಂಬರು ಲೀಕ್ ಆಗಿದೆ. ಕೀಪಿಂಗ್ ಜೋಕ್ಸ್ ಸೈಡ್, ಸ್ಟಾರ್ಟಿಂಗ್ ಅಲ್ಲಿ BGM ಸೌಂಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ. ನಮ್ ಶ್ರವಣ್ ಅವ್ರ ಆಕ್ಟಿಂಗ್ ಚೆನ್ನಾಗೇ ಇತ್ತು, ಬಟ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನ್ಕೋತೀನಿ. ಪಿಕ್ಸ್ ತೆಗ್ದು ಆಕ್ಟಿಂಗ್ ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಎನಿವೆ, ಭೀಮಾ, ಕೃಷ್ಣಂ ಪ್ರಣಯ ಸಖಿ, ಸರಿಪೋದ ಶನಿವಾರಂ, ಲಾಫ್ಟರ್ ಬೋಧ ಇದ್ರದ್ದು ಯಾವ್ದು ರಿವ್ಯೂನು ಬರ್ಲಿಲ್ಲ ಅಂತ ನನಗೂ ಗೊತ್ತು. ರಿವ್ಯೂ ಯಾಕೆ ಬರ್ತಾ ಇಲ್ಲ ಅಂತ ಮೆಸೇಜ್ ಸಹ ಬರ್ತಾ ಇದೆ. ಯಾವ ಬೋಳಿ ಮಗ ಮೆಸೇಜ್ ಮಾಡಿದ್ದಾನೆ? ಗುರು, ವಿಡಿಯೋ ಮಾಡ್ತಾ ಇದ್ದೀನಿ, ಮುಚ್ಕೊಂಡಿರೋದಕ್ಕೆ ಏನ್ ತಗೋತೀಯ? 1 ಲಕ್ಷ ಕೊಡು. 10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಓಡೋಗ್ಬೇಕು. ಸರಿ, ಟೀ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಸಯೋನಾರ. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? ಸ ಸ ಸ ಸ